ಸ್ನೇಹಿತರೆ, ರುಚಿಯಾದಂತಹ ಹೋಟೆಲ್ ಶೈಲಿಯಲ್ಲಿ ರುಚಿಯಾಗಿರುವಂತಹ ತರಕಾರಿ ಪಲಾವನ್ನು ಮಾಡೋದು ತುಂಬಾ ಸುಲಭ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಪಲಾವನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಬನ್ನಿ, ತಡ ಯಾಕೆ, ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹನುಮಂತು. ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರತಕ್ಕಂತಹ ಹೋಟೆಲ್ ಶೈಲಿಯಲ್ಲಿ ತರಕಾರಿ ಪಲಾವ್, ಹೌದು ಸ್ನೇಹಿತರೆ, ತರಕಾರಿ ಪುಲಾವ್ ಅಂತಂದು ಹೇಳ್ಬಿಟ್ಟು ಕರೀತಾರೆ, ಅಥವಾ ವೆಜಿಟೇಬಲ್ ರೈಸ್ ಅಂತಂದು ಹೇಳ್ಬಿಟ್ಟು ಕರೀತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ತಡ ಯಾಕೆ, ಅದನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾನು 5 ಲೀಟ್ರ್ ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ಒಂದು 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆ 2 ಏಲಕ್ಕಿ, 1-2 ಪೀಸು ಸಣ್ಣದಾಗಿರ್ತಕ್ಕಂಥ ಚಕ್ಕೆ, ಹಾಗೆ 1-2-3 ಲವಂಗ, ಈ 3 ಐಟಮನ್ನು ಹಾಕ್ತಾ ಇದ್ದೀನಿ. ನಂತರ ಜೊತೆಗೆ 1 ಎಸಳಿನಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಹಾಗೆ ಜೊತೆಗೆ ಪಲಾವ್ ಎಲೆ 1-2-3 ಸಣ್ಣ ಪಲಾವ್ ಎಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಈ ಪಲಾವ್ ಎಲೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನಿವಾಗ ಪಲಾವ್ ಮಾಡಿ ತೋರಿಸ್ತಾ ಇರೋದು 4-5 ಜನ ಸಫಿಷಿಯೆಂಟಾಗಿ ಊಟ ಮಾಡ್ಬೋದು. ಅದನ್ನು ಫ್ರೈ ಮಾಡ್ಕೊಂಡು ಆದ ನಂತರ 4 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಮೆಣಸಿಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಮೆಣಸಿಕಾಯಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಫ್ರೈ ಆದ ನಂತರ 3 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹೆಚ್ಚಿಗೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಮತ್ತೆ ಇದರಲ್ಲಿ ನಾವೆಲ್ಲ ತರಕಾರಿಗಳನ್ನೆಲ್ಲ ಹಾಕಬೇಕು, ಸೊ ರೈಸನ್ನು ಹಾಕಬೇಕು, ಅವಾಗೆಲ್ಲ ಕಂಪ್ಲೀಟಾಗಿ ಬಾಯ್ಲ್ ಆಗುತ್ತೆ. ಸೊ ಈರುಳ್ಳಿಯನ್ನು ಹಾಕಿದ ನಂತರ 15-20 ಸೆಕೆಂಡ್ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ, ಇದು 3 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಟೊಮೊಟೊನ ಇದಕ್ಕೆ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಈ ರೀತಿ ಸ್ವಲ್ಪ ಹಾಕಿ 1 ನಿಮಿಷ ಅಷ್ಟೇ ಸ್ನೇಹಿತರೆ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಟೊಮೊಟೊ ಹಾಕಿದ ನಂತರ ನಾವೆಲ್ಲ ತರಕಾರಿಗಳನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಬಟಾಣಿಯನ್ನು ತೊಗೊಂಡಿದ್ದೀನಿ. ಸೊ ನಿನ್ನೆ ನೈಟ್ ಇದನ್ನು ನೆನೆ ಹಾಕಿದ್ದೆ. ಸೊ ಇವಾಗ ನೆನೆಸಿದ ಬಟಾಣಿ ಆಗಿದೆ. ನೀವು ಹಸಿ ಬಟಾಣಿ ಹಾಕಿದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಸಿ ಬಟಾಣಿ ಅವೈಲಬಲ್ ಇಲ್ಲ ಅಂತ ಹೇಳಿದರೆ ನೆನೆಸಿ ಹಾಕಿದರೂ ಕೂಡ ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೀನಿ. ಸೊ ಆ ಬೀನ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೊ ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಹಸಿ ಆಲೂಗಡ್ಡೆ ಸ್ನೇಹಿತರೆ, ಮೇಲ್ಗಡೆ ಎಲ್ಲ ಅದನ್ನು ಸಿಪ್ಪೆ ಫೀಲ್ ಮಾಡ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ತರಕಾರಿಯನ್ನು ನಾನು ಯೂಸ್ ಮಾಡ್ತಾ ಇರೋದು. ಸೊ ಈ ತರಕಾರಿ ಹಾಕಿದ ನಂತರ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ, ನಂತರ ಈಗ ತರಕಾರಿ ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ಹಾಕಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿಯನ್ನು ನಾವು ಹೆಚ್ಚಾಗಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ.
ಒಂದು 100ರಲ್ಲಿ ಒಂದು 25 ಭಾಗ 25%ನಷ್ಟು ಬೆಂದರೆ ಸಾಕು, ಪಲಾವು ತುಂಬ ರಿಚ್ ಆಗಿ ಬರುತ್ತೆ. ಸೊ ಈ ತರಕಾರಿ ಸ್ವಲ್ಪ ಬೇಯೋದ್ರೊಳಗಡೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟಿಪ್ಸು ಅಂದರೆ ಅದಕ್ಕೆ ರುಬ್ಬುವಂತಹ ಮಸಾಲಾನ ಹಾಕಬೇಕು. ಹಾಗಾಗಿ ಹೋಟೆಲ್ ಶೈಲಿಯಲ್ಲಿ ತುಂಬಾ ಟೇಸ್ಟಿಯಾಗಿ ಬರುವಂತಹ ಪಲಾವ್ ಮಾಡೋದಕ್ಕೆ ಸಾಧ್ಯ. ಸೊ ಆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಪಲಾವಿಗೆ ರುಬ್ಕೊಂಡು ಬರೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ, ಜೊತೆಗೆ ಒಂದು 3 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಈ ರೀತಿ ಬೇಳೆ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು 8-10 ಪೀಸು ಲವಂಗ ತೊಗೊಂಡಿದ್ದೀನಿ. ನಂತರ 2 ಏಲಕ್ಕಿ, ಹಾಗೆ 1.5 ಇಂಚಿನಷ್ಟು ಚಕ್ಕೆ, ಹಾಗೆ ಒಂದು ಸ್ವಲ್ಪ ಶುಂಠಿ. ಸೊ ಇದನ್ನು ಅಷ್ಟನ್ನು ಕೂಡ ನಾವು ನೀಟಾಗಿ ರುಬ್ಕೊಂಬರ್ತೀನಿ. ಇದು ತುಂಬಾ ಇಂಪಾರ್ಟೆಂಟು ಪಲಾವಿಗೆ. ಇವಾಗ ರುಬ್ಕೊಂಬಂದಿದ್ದೀನಿ ನೋಡಿ, ಇಷ್ಟು ತೆಳುವಾಗಿ ರುಬ್ಕೊಂಬಂದಿದ್ದೀನಿ. ಇದು ತುಂಬಾ ಟೇಸ್ಟಿ ಕೊಡುವಂತಹ ಒಂದು ಮಸಾಲೆ ಆಗಿದೆ. ಈ ಪಲಾವು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ರುಬ್ಕೊಂಬನ್ನಿ. ನಂತರ ನೋಡಿ, ಎಲ್ಲ ತರಕಾರಿಗಳನ್ನು ಹಾಕಿ ಈಗ 3 ನಿಮಿಷ ಆಗಿದೆ. ಅಂದರೆ ಈಗ ಒಂದು 50% ತರಕಾರಿ ಎಲ್ಲ ಬೆಂದಿದೆ. ಇವಾಗ ಈ ಸಮಯದಲ್ಲಿ ಸೊ ನಾವು ರುಬ್ಕೊಂಬಂದಿರ್ತಕ್ಕಂಥ ಮಸಾಲಾನ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಮತ್ತೆ ರೈಸು ಬಾಯ್ಲ್ ಆಗಬೇಕು ಅಂತ ಹೇಳಿಬಿಟ್ಟು ನೀರನ್ನು ಕೂಡ ಅದಕ್ಕೆ ಹಾಕಬೇಕು. ಹಾಗಾಗಿ ಮಿಕ್ಸಿಲಿ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೂ ಕೂಡ ಹಾಕ್ತಾ ಇದ್ದೀನಿ. ನೀವು ಮಸಾಲೆಯನ್ನು ಹಾಕಿ ಜಸ್ಟ್ 1 ನಿಮಿಷ ನೀವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ನೇಹಿತರೆ, ಮಸಾಲ ಹಾಕಿದ ನಂತರ 1 ನಿಮಿಷ ನಾವು ಇವಾಗ ಫ್ರೈ ಮಾಡ್ತಾ ಇದ್ದೀವಿ. ತುಂಬಾ ಘಮ 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 ಅನ್ನೋ ಒಂದು ಸುವಾಸನೆ ಹೊರಗಡೆ ಬರ್ತಾ ಇದೆ. ಟೇಸ್ಟಿಯಾಗಿರುತ್ತೆ. ಸೊ ನೀವು ಹೋಟ್ಲಲ್ಲೆಲ್ಲ ತಿಂತಾ ಇರ್ತೀರ ಪಲಾವನ್ನು, ಆದರೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಹೋಟ್ಲಲ್ಲಿ ತಿನ್ನೋದಿಲ್ಲ, ಅಷ್ಟು ರುಚಿಕರವಾಗಿರುತ್ತೆ ಸ್ನೇಹಿತರೆ. ಆದರೆ ಈ ವಿಧಾನದಿಂದ ಮಾಡಿ ನೋಡಿ 1 ನಿಮಿಷ ನಾವು ಮಸಾಲಾನ ಹಾಕಿದ ನಂತರ 1 ನಿಮಿಷ ಆದಮೇಲೆ ಈ ರೀತಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನೀವು ಅಕ್ಕಿಯನ್ನು ಆ್ಯಡ್ ಮಾಡಬೇಕು. ಸೊ ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸುಮಾರು 5-6 ಜನ ಸಫಿಷಿಯೆಂಟಾಗಿ ಊಟ ಮಾಡ್ಬೋದು ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಅಕ್ಕಿಯನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಜೀರಾ ರೈಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಹಾಕಿದ ನಂತರ ನೀಟಾಗಿ ಇದರಲ್ಲೇ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಇನ್ನೂ ನೀರನ್ನು ನಾವು ಆ್ಯಡ್ ಮಾಡಿಲ್ಲ ಸ್ನೇಹಿತರೆ, ನೀರನ್ನು ಆ್ಯಡ್ ಮಾಡಬೇಕು. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸೊ ನಾವು ಈ ಗ್ಲಾಸಲ್ಲಿ 1.5 ಗ್ಲಾಸನ್ನು ಅಕ್ಕಿಯನ್ನು ತೊಗೊಂಡಿದ್ವಿ. ಸೊ ಹಾಗಾಗಿ 3 ಗ್ಲಾಸ್ ನೀರನ್ನು ಆ್ಯಡ್ ಮಾಡಬೇಕಾಗಿತ್ತು. ಮಿಕ್ಸಿ ಜಾರಲ್ಲಿರ್ತಕ್ಕಂಥ ನೀರನ್ನು ಹಾಕಿದ್ವಿ. ಹಾಗಾಗಿ 2 ಗ್ಲಾಸ್ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪಲಾವು ತುಂಬ ಉದುರಾಗಿ ಬಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಹೆಚ್ಚಿಗೆ ನೀರನ್ನು ಹಾಕಿದರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಒಂದು ಸರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿ 2 ವಿಸಲ್ ಸ್ನೇಹಿತರೆ, 2 ವಿಸಲ್ ಬಂದುಬಿಟ್ರೆ ಅದ್ಭುತವಾಗಿರ್ತಕ್ಕಂತಹ ರುಚಿಕರವಾಗಿರ್ತಕ್ಕಂತಹ ಪಲಾವು ರೆಡಿಯಾಗುತ್ತೆ. ಸ್ನೇಹಿತರೆ, 2 ವಿಸಲ್ ಬಂದಿದೆ, ಪಲಾವ್ ರೆಡಿಯಾಗಿದೆ. ವಾಸನೆ ಕೂಡ ಅಂತೂ ಚೆನ್ನಾಗಿದೆ. ವಿಸಲು ಕೂಡ ತಣ್ಣಗಾಗಿದೆ. ಮೇಲ್ಗಡೆ ಒಂದ್ಸರಿ ಚೆಕ್ ಮಾಡಿಕೊಂಡು ಓಪನ್ ಮಾಡ್ತಾ ಇದ್ದೀನಿ. ವಾವ್, ನೋಡಿ ಸ್ನೇಹಿತರೆ, ಉದುರಾಗಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದೆ. ಸ್ನೇಹಿತರೆ, ರುಚಿಕಟ್ಟಾಗಿರ್ತಕ್ಕಂತಹ ಟೇಸ್ಟಿಯಾಗಿರ್ತಕ್ಕಂತಹ ಪಲಾವ್
ವೆಜಿಟೇಬಲ್ ಪಲಾವನ್ನು ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ಕಮೆಂಟ್ ಮಾಡ್ತೀರಂತ ನಂಬಿಕೆ ನನಗಿದೆ, ಯಾಕಂದರೆ ಪಲಾವ್ ಅಷ್ಟು ಸೂಪರ್ ಆಗಿರುತ್ತೆ. ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.